ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹೇಳಿ. ಇನಿಷಿಯಲ್ ಸ್ಟೇಜಿಂದ ಆ ಸಬ್ಜೆಕ್ಟಿನ ಎಂಟರ್ ಆಗೋಕ್ಕೂ ಇನಿಷಿಯಲ್ ಸ್ಟೇಜ್ ಏನಿರುತ್ತೋ, ಮ್ಯಾಥಮೆಟಿಕ್ಸ್ ಅಂದ್ರೆ ಮ್ಯಾಥ್ಸ್ ಅವ್ನ ಜೀವನಕ್ಕೆ ಇಂಟ್ರೊಡ್ಯೂಸ್ ಆಗುವಂತ ಸಮಯದಿಂದ ಹಿಡಿದು ಮ್ಯಾಥಮೆಟಿಕ್ಸ್ PhD ಮಾಡ್ತಾನೋ ಅಥವಾ ಅದ್ರಲ್ಲಿ ಏನೋ ರಿಸರ್ಚ್ ಮಾಡಿ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಾನೋ ದೊಡ್ಡ ಮಟ್ಟದಲ್ಲಿ, ಅಲ್ಲಿಯವರೆಗೂ ಅದು ಒಂದು ಮಾತೃಭಾಷೆಯ ಆಧಾರದಲ್ಲೇ ಆಗಿದ್ರೆ, ಆ ಪೂರ್ತಿ ಸಿಸ್ಟಮ್ ಅದಕ್ಕೆ ಅಲೈನ್ ಆಗಿದ್ರೆ, ಇವಾಗ ನಾವು ಎಷ್ಟೋ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ನೋಡಿದ್ರೆ ಸಂಸ್ಕೃತ ಕಲಿಯುವಂಥವ್ರು ಒಬ್ರು ಇಬ್ರು ಇರ್ತಾರೆ, ಆದ್ರೆ ಸಂಸ್ಕೃತ ಟೀಚರ್ಗಳು ಕುತ್ಕೊಂಡು ಅವ್ರಿಗೆ ಇಬ್ರಿಗೂ ಪಾಠ ಮಾಡ್ತಾರೆ. IIT ಯಲ್ಲಿ ಯಾವ್ದಾದ್ರು ಇಬ್ರು ಮಕ್ಕಳಿದಾರೆ ಅನ್ಕೊಳ್ಳಿ, ಕನ್ನಡದಲ್ಲಿ ಸೆಲೆಕ್ಟ್ ಆದ್ರು, ನಾನು ಈ ಕೋರ್ಸ್ ಅನ್ನ ಕನ್ನಡದಲ್ಲೇ ತಗೋತೀನಿ ಅಂತ ಹೇಳಿದ್ರೆ ಆ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಬೇಕಾಗುತ್ತೆ. ಇವಾಗ ನೋಟ್ ಹಿಂದ್ಗಡೆ 22 ಲ್ಯಾಂಗ್ವೇಜ್ ಗಳನ್ನು ಪ್ರಿಂಟ್ ಮಾಡಿದ್ರಲ್ವೇ, 22 ಲ್ಯಾಂಗ್ವೇಜ್ ಪ್ರಿಂಟ್ ಮಾಡಕ್ಕೆ ಜಾಗ ಜಾಸ್ತಿ ತಗೊಳುತ್ತೆ ಅಂತ ಹೇಳಿ 8th ಶೆಡ್ಯೂಲ್ ಅಲ್ಲಿ 22 ಲ್ಯಾಂಗ್ವೇಜ್ ಅನ್ನ ಇನ್ಸರ್ಟ್ ಮಾಡೋದು ಬಿಟ್ರಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಆ ಭಾಷೆಗಳಿಗೆ ಸ್ಥಾನ ಕೊಟ್ಟರಲ್ವೇ? ಅಲ್ಲಿ ನೋಟಿನ ಮೇಲೆ ಸ್ಥಾನ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಗಳ ಸ್ಥಾನ ಕೊಡಕ್ಕಾಗಲ್ವಾ? 22 ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಇದೆ ಅಂತಂದ್ರೆ 22 ಲ್ಯಾಂಗ್ವೇಜಸ್ಗೂ ಕೂಡ ಟೀಚರ್ಗಳು ಇಡ್ಲಿ, 22 ಲ್ಯಾಂಗ್ವೇಜಸ್ಸಿನ ಇನ್ಸ್ಟಿಟ್ಯೂಷನ್ಗಳಿಗೆ ರೂಮ್ಗಳು ಮಾಡಲಿ, ಅದೇ ಕೋರ್ಸ್ನ 22 ಲ್ಯಾಂಗ್ವೇಜ್ಗಳಲ್ಲಿ ಪ್ರಿಸ್ಕ್ರೈಬ್ ಮಾಡಲಿ, ಗುರುಗಳು ಅಲ್ಲಿಂದ ಶುರು ಮಾಡಲಿ, ಅವರು ಜೀವನ ಮುಗಿಯೋವರೆಗೂ ಆ ಭಾಷೆಯಲ್ಲೇ ಕಲೀಲಿ. ಅವನು ಹೌದು ಟ್ರಾನ್ಸ್ಲೇಟರ್ಸ್ ಆಗಿ ಕೆಲಸ ಮುಗಿಸ್ತಾರೆ. ನಿಮ್ಮ ಭಾಷೆಯಿಂದ ನೀವು ದೂರ ಆಗಿ ಬೇರೆ ಭಾಷೆಯನ್ನು ಕಲಿಯೋದಕ್ಕೆ ಆ ಹಾತೊರೆಯುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾರೆ. ನಿಮ್ಮ ಮಾತೃಭಾಷೆ ಅಂದ್ರೇನು? ಆ ಮಗು ಹುಟ್ಟಿದಾಗ ತಾಯಿ ತೊಡೆ ಮೇಲೆ ಕುತ್ಕೊಂಡಾಗ ಫಸ್ಟ್ ಲಾಲಿ ಹಾಡು ಯಾವ ಭಾಷೆಯಲ್ಲಿ ಅವ್ರ ಕಿವಿಗೆ ಬಿತ್ತಲ್ಲ, ಅದೇ ಮಾತೃಭಾಷೆ. ಆ ತಾಯಿ ಹಾಡಲ್ಲ, ಅದೇ ಮಾತೃಭಾಷೆ ಅಂತ. ಆ ಭಾಷೆಯಲ್ಲಿ ಅವ್ನು ಕಲಿಬೇಕನ್ನೋ ಆಸಕ್ತಿ ಅವನಿಗೆ ಬಂತು ಅಂದ್ರೆ ಸಿಸ್ಟಮ್ ಅವನಿಗೆ ಅಡ್ಡ ಆಗ್ಬಾರ್ದು ಅಂತ ನಾನು ಹೇಳ್ತೇನೆ. ನಾವ್ಯಾರು ಕನ್ನಡ ದ್ವೇಷಿಗಳಲ್ಲ ಅಥವಾ ಕನ್ನಡ ಬೇಡ ಅಂತ ನಾವು ಹೇಳ್ತಿಲ್ಲ. ನಮಗೂ ಮಾತೃಭಾಷೆ ಮೇಲೆ ಎಲ್ರಿಗೂ ಪ್ರೀತಿ ಇದೆ. ನಮ್ಮ ಮಾತೃಭಾಷೆ ಬೆಳಿಬೇಕು, ದೊಡ್ಡ ಮಟ್ಟದಲ್ಲಿ ಪಸರಿಸ್ಬೇಕು. ಆದ್ರೆ ನೀವು ಪ್ರಾಕ್ಟಿಕಲಿ ವಿಷಯಗಳನ್ನ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಕಂಪ್ನೀಸು ಅಥವಾ ಇನ್ನೊಂದು ಇಂಗ್ಲೀಷನ್ನೇ ಜಾಸ್ತಿ ಬಳಸ್ತಾ ಇದ್ದಾರೆ ಅಲ್ವೇ? ಈಗ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಅವ್ನಿಗೆ ಇಂಗ್ಲೀಷ್ ಅವಶ್ಯಕತೆ ಇರುತ್ತೆ. ಒಂದು ಸಾಫ್ಟ್ವೇರ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಅಥವಾ ಬೇರೆ ಬೇರೆ ಸ್ಯಾಪ್ ಇರ್ಬೋದು, ಇನ್ನೊಂದಿರ್ಬೋದು, ಬೇರೆ ಬೇರೆ ಆ ಟೆಕ್ನಾಲಜೀಸ್ ಎಲ್ಲ ಇಂಗ್ಲೀಷಲ್ಲೇ ರೂಪುಗೊಂಡಿವೆ. ಅದನ್ನು ಅವನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಅದನ್ನು ವರ್ಕ್ ಮಾಡೋದು ಹೇಗೆ ಸಾಧ್ಯ? ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ.